ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಡೈರಿ ಮೆಡಿಸಿನ್ ಬಗ್ಗೆ ಹೇಳ್ತೀನಿ. ಆ ಮೆಡಿಸನ್ ನಿಮಗೆ ಫ್ರೀಯಾಗಿ ಎಲ್ಲಿ ಸಿಗುತ್ತೆ, ಹೇಗೆ ತಗೋಬೇಕು ಅಂತಕ್ಕಂಥದ್ದು ಖಂಡಿತ ನಿಮಗೊಂದು 1/2 kg ಆಫ್ ಮೆಡಿಸನ್ನನ್ನು ಫ್ರೀಯಾಗಿ ಕೊಡ್ತಾರೆ. ಏನಕ್ಕೆ ಆ ಮೆಡಿಸನ್ ಅಂತಂದರೆ, ಆ ಮೆಡಿಸನ್ನನ್ನು ಬಳಸೋದ್ರಿಂದ ಖಂಡಿತ ನೀವು ನಿಮ್ಮ ಡೈರಿ ಫಾರ್ಮಲ್ಲಿ ಶಾಶ್ವತವಾಗಿ ಕೆಚ್ಚಲು ಬಾವು ಬರದಂತೆ ಖಂಡಿತ ನೋಡ್ಕೋಬೋದು. ಪ್ಲಸ್ ಈ ಒಂದು ಗಾಯಗಳಿಗೆ ಮತ್ತು ಇತರೆ ಫಂಗಲ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತ ಅದು ಯೂಸ್ ಆಗುತ್ತೆ. ನಿಮಗೆ 0 ಅಂದರೆ ₹1 ಕೂಡ ಖರ್ಚಿಲ್ಲದೆ ನೀವು ಅದನ್ನು ಪಡ್ಕೋಬೋದು. ಹೇಗೆ ಮಾಡ್ಬೋದು ಅನ್ನೋ ಟೋಟಲ್ ಹೇಳ್ತೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಪೊಟ್ಯಾಷಿಯಂ ಪರಮಾಂಗನೇಟ್ PP. ಸೊ ಪೊಟ್ಯಾಷಿಯಂ ಪರಮಾಂಗನೇಟ್ ನಿಮಗೆ ಹೇಗೆ ಸಿಗುತ್ತೆ, ಎಷ್ಟಕ್ಕೆ ಸಿಗುತ್ತೆ ಅಂದರೆ ಯಾವ ರೇಟ್ ಸಿಕ್ಕಲ್ಲ, 0 ಅಂದರೆ ಬರೀ ಫ್ರೀಯಾಗಿ ಉಚಿತವಾಗಿ ನಿಮಗೆ ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡ್ದಲೆ ಸೊ ನೀವು ಲಾಸ್ಟ್ ಅಂದ್ಕೊಂಡು, ಅಂದರೆ ಅವ್ರು ಕೊಡ್ತಕ್ಕಂತಹ ಆ ಒಂದು ಪೊಟ್ಯಾಷಿಯಂ 1/2 kg ಇರುತ್ತೆ ಮ್ಯಾಕ್ಸಿಮಮ್. ನಿಮಗೆ ಪಾಕೆಟಲ್ಲಿ ತೋರಿಸ್ತೀನಿ, ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಅರ್ಧ kg ನೀವು ಸಾವಿರಾರು ಹಸುಗಳಿಗೆ ಬಳಕೆ ಮಾಡ್ಬೋದು. ನಿಮ್ಮ ಡೈರಿ ಫಾರ್ಮ್ ಇರತಕ್ಕಂತಹ ಎಲ್ಲ ಹಸುಗಳಿಗೂ ನೀವು ಈಸಿಯಾಗಿ ಬಳಕೆ ಮಾಡ್ಬೋದು. ಸೊ ಖಂಡಿತ ಕೆಚ್ಚಲು ಬಾವನ್ನು ಎಫೆಕ್ಟಿವ್ ಆಗಿ ಏನು ಕೆಚ್ಚಲು ಬಾವು ಅನ್ನೋದು ನಿಮ್ಮ ಡೈರಿ ಫಾರ್ಮ್ ಗೇಟ್ ದಾಟಿ ಬರೋದಕ್ಕೂ ಸಹ ಎದುರ್ಕೊಳ್ಬೇಕು. ಸೊ ಆ ರೀತಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಕ್ಕಂತಹ ಒಂದು ಮೆಡಿಸನ್ನು ಪೊಟ್ಯಾಷಿಯಂ ಪರಮಾಂಗನೇಟ್ PP. ಪೊಟ್ಯಾಷಿಯಂ ಪರಮಾಂಗನೇಟ್ ಕೇವಲ ಫಂಗಲ್ ಇನ್ಫೆಕ್ಷನ್ಸ್ ಅಷ್ಟೇ ಅಲ್ಲದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಷ್ಟೇ ಅಲ್ಲದೆ, ಸೊ ನಮ್ಮ ಅಂದರೆ ಕ್ಲೀನಿಂಗ್ ಪರ್ಪಸ್ಗೆ ಅದು ತುಂಬಾ ಯೂಸ್ ಆಗುತ್ತೆ. ಅಂದರೆ ವೈರಸ್ಗಳಾಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ಇವೆಲ್ಲವನ್ನು ನೀಟಾಗಿ ತೊಡೆದು ಹಾಕುವಂತಹ ಕೆಲಸ ಪೊಟ್ಯಾಷಿಯಂ ಪರ್ಮನೆಂಟಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಈ ಗಾಯಗಳಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಡೈರಿ ಫಾರ್ಮಲ್ಲಿ ಆಗ್ತಾ ಇರುತ್ತೆ. ಸೊ ಅವುಗಳಿಗೆ ನಾವು ಡೈಲಿ ಯೂಸ್ ಮಾಡಲ್ಲ, ಯಾಕಂದರೆ ಯಾವಾಗಲೂ ಏನಾಗಲ್ವಲ್ಲ. ಸೊ ನಾವು ಕೆಚ್ಚಲನ್ನು ಕ್ಲೀನ್ ಮಾಡಲಿಕ್ಕೆ, ಸೊ ತೊಟ್ಟುಗಳನ್ನು ನೀಟಾಗಿ ಕ್ಲೀನ್ ಮಾಡಲಿಕ್ಕೆ ಸೊ ಪೊಟ್ಯಾಷಿಯಂ ಪರ್ಮನೆಂಟನ್ನು ಬಳಸಬೇಕು. ಹೇಗೆ ಏನು ಬಳಸೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದನ್ನು, ಅಂದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು. ಸೊ ಅದು ಜಾಸ್ತಿ ಬಳಕೆ ಮಾಡಬೇಕಾಗಿಲ್ಲ, ಎಷ್ಟು ಪ್ರಮಾಣದಲ್ಲಿ, ಜಸ್ಟ್ ಒಂದು ಚಿಟಿಕೆ ಅಂದರೆ ಜಸ್ಟ್ ಎಷ್ಟು ಹಿಡಿಲಿಕ್ಕಾಗುತ್ತೆ 2 ಬೆಳೆಯಿಂದ ಅಷ್ಟು ಹಾಕಿದ್ರೆ ಸಾಕೋದು, ಬೇಜಾನ್ ಯೂಸ್ ಆಗುತ್ತೆ. ಹೇಳಿದ್ನಲ್ವ, 1000 ಹಸುಗಳಿಗೆ ನೀವು ಬಳಕೆ ಮಾಡ್ಬೋದು ಅವರು ಕೊಡ್ತಕ್ಕಂಥದ್ದು. ಬಟ್ ಅದು 0 ಬಡ್ಜೆಟಲ್ಲಿ. ಸೊ ಫಸ್ಟ್ ವಿಡಿಯೋನ ವಾಚ್ ಮಾಡಿ. ಸೊ ನಿಮಗೆ ಕೊನೆಯಲ್ಲಿ ಏನಾದರೂ ಟೋಟಲ್ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗ್ತೀನಿ. ನೋಡಿ ಮಿತ್ರ, ನಿಮಗೆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಒಂದು ಬಾಕ್ಸ್ ಈ ರೀತಿ ಇರುತ್ತೆ. ಸೊ ಬಾಕ್ಸನ್ನು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೇನೆ, ಅಂದರೆ ಯೂಸ್ ಮಾಡಿದ್ದೇನೆ, ಅಂದರೆ ತೋರಿಸೋದಕ್ಕೋಸ್ಕರನೇ ಜಸ್ಟ್ ಓಪನ್ ಮಾಡಿದ್ದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಒಂದು ಸೂಪರ್ ಕ್ವಾಲಿಟಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ, ಅಂದರೆ ಕವರಲ್ಲಿ ಪ್ಯಾಕ್ ಮಾಡಿರ್ತಾರೆ. ನಾನು ಕಟ್ ಮಾಡಿದ್ದೀನಿ. ಇನ್ ಕೇಸ್ ಅದೇನಾದರೂ ಗಾಳಿಯಲ್ಲಿ, ಅಂದರೆ ತುಂಬ ಗಾಳೀಲಿ ಇಟ್ಟರೂ ಸಹ ಸೊ ಅದು ಅಂದರೆ ತೇವವಾಗುತ್ತೆ, ಅಂದರೆ ತುಂಬಾ ಕರಗದಂತೆ ಕಾಣುತ್ತೆ. ಸೊ ಈ ರೀತಿ ಇರುತ್ತೆ ಪೊಟ್ಯಾಷಿಯಂ ಪರಮಾಂಗನೇಟ್. ತುಂಬಾ ಈ ಒಂದು ಅಯಸ್ಕಾಂತದ ಪೌಡರ್ ಏನಿರುತ್ತೆ, ಈ ಒಂದು ಐರನ್ ಪೌಡರ್, ಸೊ ಆ ರೀತಿ ಇರುತ್ತೆ. ಸೊ ಈ ಒಂದು ಕ್ವಾಂಟಿಟಿಯನ್ನು ನೀವು ಕನಿಷ್ಠ ಒಂದು ವಾರ ಅಥವಾ 15 ದಿನ ತನಕ ಯೂಸ್ ಮಾಡ್ಬೋದು. ಹೆಚ್ಚು ನಾವು ಬಳಕೆ ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಚಿಟಿಕೆಗಿಂತ ಕಡಿಮೆ. ಸೊ ನಾವು ಇಷ್ಟು ಪ್ರಮಾಣವನ್ನು ಖಂಡಿತ ನಾವು ಒಂದು 15 ದಿನ ತನಕ ಯೂಸ್ ಮಾಡ್ಬೋದು. ಸೊ ಹೆಚ್ಚು ನಮಗೆ ಬಳಕೆ ಆಗೋಲ್ಲ. ಈ ಒಂದು ಪಾಕೆಟು ಸಾವಿರಾರು ದನಗಳಿಗೆ ನಾವು ಯೂಸ್ ಮಾಡ್ಬೋದು. ಸೊ ಆ ರೀತಿ ಹಸುಗಳಿಗೆ ಯೂಸ್ ಮಾಡ್ಬೋದು. ಸೊ ತುಂಬಾ ಹೆಚ್ಚು ಕ್ವಾಂಟಿಟಿಯಲ್ಲಿ ನಮಗೆ 0 ಅಂದರೆ ಉಚಿತವಾಗಿ ಸಿಗ್ತಕ್ಕಂಥದ್ದು ಈ ಒಂದು ಪೊಟ್ಯಾಷಿಯಂ ಪರಮಾಂಗನೇಟ್. ತುಂಬ ಯೂಸ್ ಆಗುತ್ತೆ, ಗಾಯ ಆದಾಗ ಆಗ್ಬೋದು. ಮತ್ತೊಂದು ಅಂದರೆ ಹಸುಗಳು ಗರ್ಭವಾಗಿದ್ದಾಗ ಮುಂಚಿತವಾಗಿಯೇ ನಾವು ಆ ಒಂದು ಕೆಚ್ಚಲಿನಲ್ಲಿ ಇನ್ಫೆಕ್ಷನ್ಸ್ ಆಗದಲೆ, ಬ್ಯಾಕ್ಟೀರಿಯಾಗಳು ಇದಾಗದಲೆ, ಸೊ ನಾವು ಮುಂಚಿತವಾಗಿಯೇ ಅದನ್ನು ತೊಟ್ಟುಗಳನ್ನು ಹದ್ದೋದ್ರ ಮುಖಾಂತರ ಪೊಟ್ಯಾಷಿಯಂ ಪರಮಾಂಗನೇಟಲ್ಲಿ ಸೊ ಖಂಡಿತ ಕರು ಹಾಕಿದ ತಕ್ಷಣ ಕೆಚ್ಚಲು ಬಾವು ಅನ್ನೋದು ಖಂಡಿತ ಬರೋದಿಲ್ಲ. ಸೊ ಯಾವ ರೀತಿ ಏನು ಮಾಡಬೇಕು ಅಂದರೆ ಆ ತೊಟ್ಟುಗಳನ್ನು ಯಾವ ರೀತಿ ಡಂಕ್ ಮಾಡಬೇಕು ಅನ್ನೋದನ್ನು ಸೊ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ಪಾಕೆಟಲ್ಲಿ ನೀವು ಆ ರೀತಿ ನೋಡ್ಬೋದು. ಪೊಟ್ಯಾಷಿಯಂ ಪರಮಾಂಗನೇಟ್ IP ಇದು 1/2 kg ಇರ್ತಕ್ಕಂಥದ್ದು. ಸೊ ಅಲ್ಲಿ ಡೇಟು ನಿಮಗೆಲ್ಲನೂ ಕಾಣ್ತಾ ಇದೆ. ಅದನ್ನು ಜಸ್ಟ್ ಒಂದು ಚಿಟಿಕೆ, ಸೊ ಯಾವುದಾದ್ರೂ ಒಂದು ಚಿಕ್ಕ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನೀವು ಹಾಕ್ಬಿಟ್ಟು ಸೊ ನೀರು ಹಾಕಿದ್ರೆ, ಸೊ ಈ ರೀತಿ ಬಾಟಲ್ಗಳಿಗೆ ಅಥವಾ ಬೀಕರ್ಸ್ ನೀವು ಏನಾದರೂ ಯೂಸ್ ಮಾಡಿ, ಸೊ ಅದಕ್ಕೆ ನೀರನ್ನು ಹಾಕಿದ್ರೆ, ನೀವು ಸ್ವಲ್ಪ ಹಾಕಿದ್ರೆ ಸಾಕೋದು ನೀಲಿ ಬಣ್ಣಕ್ಕೆ ಆಟೋಮೆಟಿಕ್ಕಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಇದನ್ನು ನೇರವಾಗಿ ತೊಟ್ಟುಗಳನ್ನು ಇದರಲ್ಲಿ ಹದತಕ್ಕಂಥದ್ದು, ಅಂದರೆ ಕೆಚ್ಚಲಿನ ತೊಟ್ಟುಗಳನ್ನು ಹದತಕ್ಕಂಥದ್ದು. ಸೊ ಅದೋದ್ರಿಂದ ಏನಾಗುತ್ತೆ ಅಂದರೆ ಏನೇ ಇನ್ಫೆಕ್ಷನ್ಸ್ ಆಗಿದ್ರು ಸೊ ಅದು ಕಿತ್ತಾಕುತ್ತೆ, ತೆಗೆಯುತ್ತೆ, ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇನ್ಫೆಕ್ಷನ್ಸ್ ಆಗಿದ್ರು. ಸೊ ಈ ರೀತಿಯಾಗಿ 4 ತೊಟ್ಟುಗಳನ್ನು ಹದ್ದೋದ್ರ ಮುಖಾಂತರ
ಕೆಚ್ಚಲು ಬಾವನ್ನು ಮುಂಚಿತವಾಗಿ ಅಂದರೆ ಫಸ್ಟೇ ಅಂದರೆ ಇದು ಗಬ್ಬ ಆಗಿರುವಂಥ ಹಸು ಇದು ಇನ್ನೂ ಕರು ಹಾಕಿಲ್ಲ. ಸೊ ಮುಂಚಿತವಾಗಿ ಇರ್ತಾ ಇದೆ ಅಂದರೆ ನೆಕ್ಸ್ಟು ಕರು ಹಾಕಿದ ತಕ್ಷಣ ಕೆಚ್ಚಲು ಬಾವು ಬರದಂತೆ ಮುಂಜಾಗ್ರತೆಯಿಂದ ನಾವು ಸೊ ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆ ರೀತಿ ನೀವು ಮಾಡಿಕೊಂಡ್ರೆ ಸೊ ತುಂಬಾ ಉತ್ತಮ. ಈಗ ಕೆಚ್ಚಲು ಬಾವಿನಿಂದ ಸೊ ಕೆಚ್ಚಲು ಬಾವನ್ನು ಮುಂಚಿತವಾಗಿ ನಾವು ಬರದಂತೆ ಸ್ಟಾಪ್ ಮಾಡೋದಕ್ಕೆ ಸೊ ಇದು ಗರ್ಭದಲ್ಲಿದ್ದಾಗಲೇ ಅಂದರೆ ಕರು ಹಾಕೋದಕ್ಕಿಂತ ಮುಂಚಿತವಾಗಿ ಇನ್ನೇನು ಗರ್ಭದ ಸಮಯ ಹತ್ತಿರ ಬಂದಾಗ ಸೊ ಮಾಡಿಕೊಳ್ಳೋದ್ರಿಂದ, ಅದಾದ ನಂತರ ಕರು ಹಾಕಿದ ನಂತರ ಸಹ ಆಗಾಗ ವಾರಕ್ಕೆ 3-4 ಬಾರಿ ಈ ಒಂದು ಇದನ್ನು ಮಾಡ್ಕೊಳ್ತಾ ಇದ್ದರೆ ಕೆಚ್ಚಲು ಬಾವನ್ನು ಮುಂಚಿತವಾಗಿ ನಾವು ಅಂದರೆ ಅದನ್ನು ಸ್ಟಾಪ್ ಮಾಡಬಹುದು, ಬರದಂತೆ ನಾವು ತಡೆಗಟ್ಟಬಹುದು. ಸೊ ಉಚಿತವಾಗಿ ಅಂದರೆ ಫ್ರೀಯಾಗಿ ಸಿಗ್ತಕ್ಕಂಥದ್ದು. ಸೊ ನಾವು ಯಾಕೆ ಇದನ್ನು ಮಾಡುವ ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವರು. ಸೊ ನಾವು ಯಾಕೆ ಈ ರೀತಿ ಮಾಡ್ಕೋಬಾರ್ದು. ಸೊ ಓಕೆ, ಟೋಟಲಾಗಿ ಈಗ ಈ ಒಂದು ಮೆಡಿಸನ್ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನಮಗೆ ಫ್ರೀಯಾಗಿ ಎಲ್ಲಿ ಸಿಗುತ್ತೆ? ಸೊ ನಿಮ್ಗೆ ಕಾಮನಾಗಿ ಗೊತ್ತಿರುತ್ತೆ, ಅಂದರೆ ಕೆಲವರು ಗೊತ್ತಿರುತ್ತೆ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ. ಗೊತ್ತಿರೋ ಅಂಥವರು ಹೋಗಿ ತಗೊಳ್ಳಿ, ನೋ ಪ್ರಾಬ್ಲಮ್. ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಖಂಡಿತ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿರುವಂತಹ ಸರ್ಕಾರಿ ಪಶು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತಾರೆ. ಗೊತ್ತಿರತಕ್ಕಂಥವರು ಖಂಡಿತ ಅದನ್ನು ಬೇರೆಯವ್ರಿಗೂ ತಿಳಿಸಿ ಫ್ರೀ ಆಫ್ ಕಾಸ್ಟಲ್ಲಿ ಗೌರ್ಮೆಂಟ್ ಕೊಡ್ತಾ ಇದೆ, ನಾವ್ಯಾಕೆ ಅದನ್ನು ಬಳಕೆ ಮಾಡಬಾರ್ದು? ಸೊ ನಿಜ ಇದನ್ನು ನಾವು ಖಂಡಿತ ಕೆಲವರು ನೆಗ್ಲೆಕ್ಟ್ ಮಾಡ್ತೀವಿ. ಮೆಡಿಕಲ್ ಶಾಪ್ಗಳಲ್ಲಿ ಅಮೌಂಟ್ ಕೊಟ್ಟು ಕೊಂಡ್ಕೊಂಡು ಬರ್ತಾ ಇದ್ವಿ. ಸೊ ಸರ್ಕಾರಿ ಆಸ್ಪತ್ರೆ ಪಶು ಆಸ್ಪತ್ರೆಗಳಲ್ಲಿ, ಗೌರ್ಮೆಂಟ್ ಜನರಲ್ ಹಾಸ್ಪಿಟ್ಲ್ಗೆ ಹೋದಿರಾ, ಜನರಲ್ ಹಾಸ್ಪಿಟಲ್ಸ್ ಅಲ್ಲ ಪಶು ಆಸ್ಪತ್ರೆಗಳಲ್ಲಿ ಪ್ಲೀಸ್ ಒಂದು ಇದು ನಿಮಗೆ ಸಿಗುತ್ತೆ. ಖಂಡಿತ ಪ್ರತಿಯೊಂದು ಸಿಗುತ್ತೆ, ಬಳಕೆ ಮಾಡ್ಕೊಳ್ಳಿ. ಸರ್ಕಾರದ ಒಂದು ಯೋಜನೆಗಳನ್ನು ಬಳಕೆ ಮಾಡ್ಕೊಳ್ಳಿ, ಯೂಸ್ ಮಾಡಿಕೊಂಡು ನೀವು ಖಂಡಿತ ಉತ್ತಮವಾಗಿ ನೀವು ಡೈರಿ ಫಾರ್ಮ್ಸನ್ನು ನಡೆಸ್ಬೋದು. ಕೆಲವೊಂದು ಮೆಡಿಸಿನ್ಸು ಎಷ್ಟು ಅಂದರೆ ಡಾಕ್ಟರ್ಗಳಿಗೆ, ಅಲ್ಲಿರುವಂತಹ ಆಡಳಿತ ಅಧಿಕಾರಿಗಳಿಗೆ ನೀವೆಷ್ಟು ಅನುಕೂಲವಾಗಿರ್ತೀರೋ ಅವ್ರು ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಖಂಡಿತ ಈ ಒಂದು ಇದೊಂದು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು, ಫ್ರೀ ಆಫ್ ಕಾಸ್ಟಲ್ಲಿ ಉಚಿತವಾಗಿ ಪರ್ಚೇಸ್ ಮಾಡ್ಬೋದು. ಎಲ್ಲಿಂದ ಅಂದರೆ ಸರ್ಕಾರಿ ಪಶು ಆಸ್ಪತ್ರೆ, ನಿಮ್ಮ ತಾಲೂಕು ಕೇಂದ್ರದಲ್ಲಿರುವಂತಹ ಸರ್ಕಾರಿ ಪಶು ಆಸ್ಪತ್ರೆಗಳಲ್ಲಿ ಖಂಡಿತ ನೀವು ಇದನ್ನು ಬಳಕೆ ಮಾಡ್ಕೊಳ್ತೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ನೋಡಿದ್ದಕ್ಕಾಗಿ. ಹಾಗೇನೆ ಪ್ಲೀಸ್ ಲೈಕ್ ಮಾಡಿ.